ವೀಕ್ಷಕರೇ, ಸಿಮೆಂಟ್, ಜಲ್ಲಿಕಲ್ಲು, ಮರಳು, ನೀರು ಇವೆಲ್ಲವನ್ನ ಮಿಕ್ಸ್ ಮಾಡಿ ಅದರಿಂದ ಸಿಮೆಂಟ್ ಇಟ್ಟಿಗೆಯನ್ನು ರೆಡಿ ಮಾಡಲಾಗುತ್ತೆ. ಇದೇ ಸಿಮೆಂಟ್ ಬ್ರಿಕ್ಸ್ಗಳು ಮನೆ, ರೂಮ್, ಬೇಲಿ ಕಟ್ಟೆಗಳ ನಿರ್ಮಾಣ ಆಗೋಕೆ ಬಳಕೆ ಆಗುತ್ತೆ. ಎಲ್ಲಿಯವರೆಗೆ ಮನೆಗಳು ನಿರ್ಮಾಣ ಆಗ್ತಾ ಇರುತ್ತೋ ಅಲ್ಲಿಯವರೆಗೆ ಸಿಮೆಂಟ್ ಬ್ರಿಕ್ಸ್ ಗಳಿಗೆ ಡಿಮಾಂಡ್ ಇದ್ದೇ ಇರುತ್ತೆ ವೀಕ್ಷಕರೇ. ಈ ಎಲ್ಲ ರೀಸನ್ ಇಂದಾಗಿ ಸಿಮೆಂಟ್ ಬ್ರಿಕ್ಸ್ ಬಿಸ್ನೆಸ್ ನಿಮಗೆ ಲಾಭವನ್ನೇ ತಂದುಕೊಡುತ್ತೆ. ಸಿಮೆಂಟ್ ಬ್ರಿಕ್ಸ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಬ್ರಿಕ್ಸ್ ಮೇಕಿಂಗ್ ಮಷಿನ್ ಒಂದನ್ನು ಪರ್ಚೇಸ್ ಮಾಡಬೇಕು. ಈ ಮಷಿನ್ ಫುಲ್ಲಿ ಆಟೋಮೆಟಿಕ್ ಮತ್ತೆ ಮ್ಯಾನ್ಯುವಲ್ ಅಂತ ಎರಡು ಟೈಪ್ ಇದೆ. ಫುಲ್ಲಿ ಆಟೋಮೆಟಿಕ್ ಆದ್ರೆ ಒಳ್ಳೇದು, ಎಲ್ಲ ಕೆಲಸ ಮಷಿನ್ ಇಂದಾನೇ ಆಗುತ್ತೆ. ಮ್ಯಾನ್ಯುವಲ್ ಮಷಿನ್ ಆದ್ರೆ ನೀವೇ ಸ್ವತಃ ಮ್ಯಾನ್ಯುವಲಿ ಆಪರೇಟ್ ಮಾಡಬೇಕಾಗುತ್ತೆ. ಹಾಗೆ ಮ್ಯಾನ್ಯುವಲ್ ಮಷಿನ್ ಗಿಂತ ಫುಲ್ಲಿ ಆಟೋಮೆಟಿಕ್ ಮಷಿನ್ಗೆ ರೇಟ್ ಕೂಡ ಜಾಸ್ತಿ ಇದೆ. ಮಷಿನ್ ತಗೊಂಡ್ಮೇಲೆ ಪ್ರೊಡಕ್ಷನ್ ಶುರು ಮಾಡೋಕೆ ಒಂದಿಷ್ಟು ಜಾಗ ಬೇಕು. ಮಷಿನ್ ಸ್ಪೇಸ್ ಹಾಗೆ ರೆಡಿಯಾಗೋ ಬ್ರಿಕ್ಸ್ ಗಳನ್ನ ಇಡೋದಿಕ್ಕೆ ಅಂತ ಸ್ವಲ್ಪ ಜಾಗ ಬೇಕಾಗುತ್ತೆ. ಸ್ವಂತ ಜಾಗವೇ ಇದ್ರೆ ಬೆಟರ್, ಅಥವಾ ಲೀಸ್ಗೆ ತಗೊಳ್ಬೇಕು. ಮಷಿನ್ ಹಾಕ್ಸಿ ರಾ ಮಟೀರಿಯಲ್ ಗಳನ್ನ ತಂದು ಸಿಮೆಂಟ್ ಬ್ರಿಕ್ಸ್ ಗಳನ್ನ ರೆಡಿ ಮಾಡೋಕೆ ಶುರು ಮಾಡಬಹುದು. ಮೊದಲೇ ಹೇಳಿದಾಗೆ ಸಿಮೆಂಟ್, ಜಲ್ಲಿಕಲ್ಲು, ನೀರು, ಮರಳು ಹಾಗೆ ಬ್ರಿಕ್ಸ್ ಮೇಕಿಂಗ್ ಮಷಿನ್, ಬ್ರಿಕ್ಸ್ ಮೌಲ್ಡ್ಗಳು. ಒಂದು ವೇಳೆ ನೀವು ಕಲರ್ ಬ್ರಿಕ್ಸ್ಗಳನ್ನ ರೆಡಿ ಮಾಡ್ತೀರಿ ಅಂತಾದರೆ ಅದಕ್ಕೆ ಕೆಮಿಕಲ್ ಕಲರ್ಗಳು ಸಿಗುತ್ತೆ. ಈ ಎಲ್ಲ ವಸ್ತುಗಳಿಂದ ಸಿಮೆಂಟ್ ಬ್ರಿಕ್ಸ್ ಬಿಸ್ನೆಸ್ ಶುರು ಮಾಡಬಹುದು. ಇನ್ನು ಈ ಬ್ರಿಕ್ಸ್ ಮೇಕಿಂಗ್ ಮಷಿನ್ಗೆ ಡೊಮೆಸ್ಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ನೀವು ಮನೆಗೆ ಹಾಕ್ಸಿರೋ ವಿದ್ಯುತ್ತೇ ಸಾಕಾಗುತ್ತೆ. ಸಿಮೆಂಟ್ ಬ್ರಿಕ್ಸ್ ಮೇಕಿಂಗ್ ಮಷಿನ್ indiamart.com ನಲ್ಲಿ ಲಭ್ಯ ಇದೆ ವೀಕ್ಷಕರೇ. ಈ ಬಿಸ್ನೆಸ್ಗೆ ಡಾಕ್ಯುಮೆಂಟೇಶನ್ ಏನೆಲ್ಲ ಬೇಕು ಅಂತ ನೋಡೋದಾದ್ರೆ GST ರಿಜಿಸ್ಟ್ರೇಷನ್ ಜೊತೆಗೆ ಟ್ರೇಡ್ ಲೈಸೆನ್ಸ್ ಸಾಕಾಗುತ್ತೆ. ಇನ್ನು ಸಿಮೆಂಟ್ ಬ್ರಿಕ್ಸ್ ಪ್ರೊಡಕ್ಷನ್ ಆದಮೇಲೆ ನಿಮಗೆ ಹತ್ತಿರದಲ್ಲಿರೋ ಸಿಮೆಂಟ್ ಬ್ರಿಕ್ಸ್ ಶಾಪ್ಗಳು, ಟೈಲ್ಸ್ ಆ್ಯಂಡ್ ಗ್ರಾನೈಟ್ ಶಾಪ್ಗಳು ಹಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವುಗಳ ಮುಖಾಂತರನೇ ಸಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ನಲ್ಲಿ ಒಂದಿಷ್ಟು ಕಮಿಷನ್ನ ನೀವು ಪೇ ಮಾಡಿ ಬ್ರಿಕ್ಸ್ಗಳನ್ನ ನಿಮ್ಮ ಹತ್ರನೇ ಪರ್ಚೇಸ್ ಮಾಡೋಕ್ಕೆ ಹೇಳಿ ಆರ್ಡರ್ ತಗೊಂಡ್ರೆ ಈಸಿಯಾಗಿ ಸಿಮೆಂಟ್ ಬ್ರಿಕ್ಸ್ಗಳನ್ನ ಸಪ್ಲೈ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಕಡೆಗೆ ಬಂದರೆ ಸಿಮೆಂಟ್ ಬ್ರಿಕ್ಸ್ ಮೇಕಿಂಗ್ ಮಷಿನ್ ಮ್ಯಾನ್ಯುವಲ್ ಮಷಿನ್ ಆದರೆ 1.5 ಇಂದ 2 ಲಕ್ಷ ರೂ ಇದೆ. ಫುಲ್ಲಿ ಆಟೋಮೆಟಿಕ್ ಮಷಿನ್ ಆದರೆ 15 ರಿಂದ 20 ಲಕ್ಷದವರೆಗಿದೆ. ನಿಮ್ಮ ಲೊಕೇಶನ್ ಹತ್ರದಲ್ಲಿ ಯಾವುದಾದ್ರೂ ಕಂಪ್ನಿ ಇದ್ದರೆ ವಿಚಾರಿಸಿ ನೋಡಿ, ಕಡಿಮೆಯಲ್ಲೂ ಸಿಗ್ಬೋದು. ಯಾರು ಡೀಲರ್ ಗೊತ್ತಿಲ್ಲ ಅಂತಾದರೆ indiamart.com ಮುಖಾಂತರ ಕಂಪನಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಮಷಿನ್ ಕಾಸ್ಟ್ ಬಿಟ್ಟರೆ ಜಾಗ ಲೀಸ್ಗೆ ತಗೊಂಡ್ರೆ ಅದು ಕೂಡ ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್. ಸಿಟಿ ಕಡೆ ಆದರೆ ಜಾಸ್ತಿ ಅಮೌಂಟ್, ಹಳ್ಳಿ ಕಡೆ ಆದರೆ ಕಡಿಮೆ. ಹಾಗೆ ಲೇಬರ್ ಕಾಸ್ಟ್, ಎಲೆಕ್ಟ್ರಿಸಿಟಿ, ಬ್ರಿಕ್ಸ್ ಸಪ್ಲೈ ಮಾಡೋಕ್ಕೆ ಗಾಡಿ, ಈ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮ್ಯಾನ್ಯುವಲ್ ಮಷಿನಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 3 ರಿಂದ 4 ಲಕ್ಷದೊಳಗೆ ಸಾಕಾಗುತ್ತೆ. ಫುಲ್ಲಿ ಆಟೋಮೆಟಿಕ್ ಮಷಿನಿಂದ ಖಂಡಿತ 20 ರಿಂದ 22 ಲಕ್ಷನೇ ಬೇಕು. ಬಿಸ್ನೆಸ್ ಲೋನ್ಗೆ ಬ್ಯಾಂಕ್ನಲ್ಲಿ ಅಪ್ಲೈ ಮಾಡ್ಬೋದು. ಫೈನಲ್ ಪಾರ್ಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ನೋಡೋದಾದ್ರೆ ಸಿಮೆಂಟ್ ಬ್ರಿಕ್ಸ್ನ ಮಾರ್ಕೆಟ್ ರೇಟ್ 7 ರಿಂದ 8 ರೂಪಾಯಿ ಆಗಿದೆ. ಇದರಲ್ಲಿ ಕಾಸ್ಟಿಂಗ್ ಎಲ್ಲ ಬಿಟ್ಟು 1 ರಿಂದ 3 ರೂ ಒಳಗೆ ನಿಮ್ಮ ಪ್ರಾಫಿಟ್ ಇರುತ್ತೆ. ಒಂದು ಸಿಮೆಂಟ್ ಇಟ್ಟಿಗೆ ಮೇಲೆ 1 ರಿಂದ 3 ರೂ ಒಳಗೆ ಲಾಭ. ನೀವು ಒಂದು ದಿನಕ್ಕೆ 1000 ಬ್ರಿಕ್ಸ್ ಮಾಡಿದ್ರೂ 1000 ರಿಂದ 2000 ರೂಪಾಯಿ ಪ್ರಾಫಿಟ್ ಮಾಡ್ಬೋದು. ಪ್ರಾಫಿಟ್ ರೇಟ್ ಚೆನ್ನಾಗೇ ಇದೆ, ಬಟ್ ಆರ್ಡರ್ಸ್ ಕೂಡ ಅಷ್ಟೇ ಬರಬೇಕು. ಸೊ ಮಾರ್ಕೆಟಿಂಗನ್ನು ಎಫೆಕ್ಟಿವ್ ಆಗಿ ಮಾಡಬೇಕಾಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕಡೆ ವಿಸಿಟ್ ಮಾಡಿ ಆರ್ಡರನ್ನು ತಂದ್ಕೊಳ್ಬೇಕು. ಇನ್ನು ಬ್ರಿಕ್ಸ್ ಮೇಕಿಂಗ್ ಮಷಿನ್ ಆಪರೇಟ್ ಮಾಡೋದನ್ನು ನೀವು ಎಲ್ಲಿ ಮಷಿನ್ ಪರ್ಚೇಸ್ ಮಾಡ್ತಿರಲ್ಲ ಅದೇ ಕಂಪ್ನಿಯವ್ರು ಹೇಳ್ಕೊಡ್ತಾರೆ. ಡಿಸ್ಅಡ್ವಾಂಟೇಜಸ್ ಏನೂ ಜಾಸ್ತಿ ಇಲ್ಲ ಈ ಬಿಸ್ನೆಸ್ನಲ್ಲಿ. ಇನ್ನು ಹೆಚ್ಚಿನ ಬಿಸ್ನೆಸ್ ಡೀಟೇಲ್ಸ್ಗಳಿಗೆ ನಮ್ಮ ಚಾನೆಲನ್ನು ಒಂದ್ಸಲ ಬ್ರೌಸ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.